ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 11ನೇ ಅಧಿಕರಣ 17ನೇ ಸೂತ್ರ. ಅದರಲ್ಲಿ ಈಗಾಗಲೇ ಜೀವನ ಒಂದು ಉತ್ಪತ್ತಿಯ ವಿಷಯಕವಾಗಿ ಒಂದು ಏನ್ ಸಮಸ್ಯೆ ಬರ್ತದ ಅನ್ನೋದ್ರ ಬಗ್ಗೆ ನಾವು ಪೂರ್ವದಲ್ಲಿ ವಿಚಾರ ಮಾಡ್ಕೊಂಡು ಬಂದಿದ್ದೀವಿ. ಈಗ ಪೂರ್ವ ಪಕ್ಷಿ ಏನ್ ಹೇಳ್ತಾನೆ ಅಂದ್ರೆ, ಜೀವ ಹುಟ್ಟುತ್ತಾನೋ ಅಥವಾ ಇಲ್ಲವೋ, ಈ ರೀತಿ ಸಂಶಯಕ್ಕ ಅವನ ಅಭಿಪ್ರಾಯ ಏನು? ಪೂರ್ವ ಪಕ್ಷಿ ಏನಂತಾನೆ ಅಂತಂದ್ರೆ, ತತ್ರ ಪ್ರಾಪ್ತಂ ತಾವತ ಉತ್ಪದ್ಯತೆ ಜೀವ ಇತಿ. ಇಲ್ಲಿ ಪೂರ್ವ ಪಕ್ಷ ಮೊದಲು ನಮಗ ಪ್ರಾಪ್ತವಾಗ್ತಾ ಇದೆ, ಜೀವ ಉತ್ಪದ್ಯತೆ ಇತಿ. ಪೂರ್ವ ಪಕ್ಷಿ ಏನ್ ಹೇಳ್ತಾನ ಅಂತಂದ್ರೆ, ಜೀವ ಹುಟ್ಟುತ್ತಾನೆ ಅಂತ. ಉತ್ಪದ್ಧತಿ ಅಂದ್ರೆ ಜೀವ ಹುಟ್ಟುತ್ತಾನೆ ಅಂತ ಹೇಳ್ತಾ ಇದ್ದಾನೆ. ಕುತಃ ಯಾಕೆ? ಪ್ರತಿಜ್ಞಾ ಅನುಪರೋಧಾದೇವ. ಇಲ್ಲಿ ಪ್ರತಿಜ್ಞೆಗೆ ನಮಗೆ ಯಾವುದೇ ವಿರೋಧ ಬರಬಾರದು. ಪೂರ್ವದಲ್ಲಿ ಏನು ಪ್ರತಿಜ್ಞೆ ಮಾಡಿದ್ದಾರೆ, ಏಕವಿಜ್ಞಾನಿನ ಸರ್ವವಿಜ್ಞಾತಂ ಭವತಿ, ಒಂದನ್ನು ಅರಿಯುವುದರಿಂದ ಎಲ್ಲವನ್ನು ಅರಿತಂತೆ ಆಗಬೇಕು. ಇಂಥದ್ದೊಂದೇನು ಅಥವಾ ಏಕಸ್ಮಿನ್ ವಿದಿತೆ ಸರ್ವಮಿದಂ ವಿದಿತಂ ಇತಿ ಎಂ ಪ್ರಜ್ಞಾ ಅಂತ ಹೇಳ್ತಾರ ಅವರು. ಅಂದ್ರೆ ಏಕಸ್ಮಿನ್ ವಿದಿತೆ, ನಾವು ಒಂದನ್ನ ಅರ್ತೀವಿ ಅಂತಂದ್ರೆ ಸರ್ವಮಿದಂ ವಿದಿತಂ ಇತಿ ಪ್ರತಿಜ್ಞಾ, ಅಂದ್ರೆ ಎಲ್ಲವನ್ನ ನಾವು ತಿಳಿದಂತೆ. ಇಲ್ಲಿ ಕಾರಣವನ್ನ ಅರ್ಥತೆ ಸಂಪೂರ್ಣ ಕಾರ್ಯವನ್ನ ಅರ್ಥಂತೆ ಅಂತ. ಉದಾಹರಣೆಗೆ ಮಣ್ಣು ಅನ್ನುವಂತಹದ್ದು ಕಾರಣ ಅದು. ಮಣ್ಣನ್ನ ಅರ್ಥಿದ್ದಾದರೆ ಮಣ್ಣಿನಿಂದ ಆಗಿರ್ತಕ್ಕಂಥ ಎಲ್ಲಾ ಕಾರ್ಯ ಸಮೂಹಗಳನ್ನ ನಾವು ಅರಿತಂತೆ ಆಗುತ್ತದೆ ಅಂತ ಹೇಳಿ ಹೀಗೆ ಶ್ರುತಿ ಅನ್ನುವಂತಹದ್ದು ಪ್ರತಿಜ್ಞಾ ಮಾಡ್ಕೊಂಡು ಬಂದದ್ದು. ಒಟ್ಟ ಒಂದನ್ನು ಅರಿತರೆ ಎಲ್ಲವನ್ನ ಅರಿತಂತೆ ಆಗಬೇಕು. ಇತಿ ಇಯಂ ಪ್ರಜ್ಞಾ ಸರ್ವಸ್ಯ ವಸ್ತುಜಾತಸ್ಯ ಬ್ರಹ್ಮ ಪ್ರಭವತ್ವೇ ಸತಿ ನ ಉಪರುದ್ದೇತ. ಈ ಪ್ರತಿಜ್ಞೆ ಸಿದ್ಧ ಆಗಬೇಕು ಅಂತಂದ್ರೆ ಸರ್ವಸ್ಯ ವಸ್ತು ಜಾತಸ್ಯ, ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವಸ್ತು ಸಮೂಹಗಳು, ಪಂಚಭೂತಗಳಾಗಲಿ, ಆ ಪಂಚಭೂತಗಳ ಕಾರ್ಯಕವಾಗಿರ್ತಕ್ಕಂಥ ಭೌತಿಕ ಪ್ರಪಂಚವಾಗಲಿ, ಇವೆಲ್ಲವೂ ಏನದಾವು ಅಂತಂದ್ರೆ ವಸ್ತುಜಾತಸ್ಯ ಸರ್ವಸ್ಯ ವಸ್ತುಜಾತಸ್ಯ ಬ್ರಹ್ಮ ಪ್ರಭುವತ್ವೇ ಸತಿ, ಇವೆಲ್ಲವೂ ಬ್ರಹ್ಮದಿಂದ ಉತ್ಪತ್ತಿಯಾಗಿದ್ದಾವೆ ಅಂತ. ಈ ಜಗತ್ತಿನಲ್ಲಿರ್ತಕ್ಕಂಥ ಸಮಸ್ತ ವಸ್ತು ಸಮೂಹಗಳು ಬ್ರಹ್ಮದಿಂದಲೇ ಉತ್ಪತ್ತಿಯಾಗಿದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ನಾವು ಒಪ್ಪಿಕೊಂಡಿದ್ದಾದರೆ ನ ಉಪರುದ್ದೇತ, ಅಲ್ಲಿ ಯಾವುದೇ ರೀತಿ ವಿರೋಧ ಅನ್ನುವಂತಹದ್ದು ಬರೋದಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಒಂದನ್ನ ಅರಿತರೆ ಎಲ್ಲವನ್ನ ಅರಿತಂತಾಗುವುದು ಅಂತೇನ ಪ್ರತಿಜ್ಞೆಯನ್ನ ಮಾಡಿದ್ರಲ್ಲ, ಹೆಂಗ್ ಒಂದು ಮಣ್ಣನ್ನ ಅರಿಯುವುದರಿಂದ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಗಡಿಗೆ, ಕುಡಿಕೆ, ಮಚ್ಚುಳ, ಹರಿವಿ, ಇವೇ ನಮಗೆ ಎಲ್ಲವನ್ನ ಅರಿತಂತೆ ಆಗ್ತದ ಅಂತ. ಹಂಗ ಎಲ್ಲಕ್ಕೂ ಈ ನಾಮರೂಪ ಸಮಸ್ತ ಪ್ರಪಂಚಕ್ಕ ಮೂಲ ಕಾರಣ ಯಾವುದು ಅಂತಂದ್ರೆ ಪರಬ್ರಹ್ಮ. ಆ ಬ್ರಹ್ಮ ವಸ್ತುವನ್ನ ಅರ್ಥದ್ದಾದರೆ ಅದರ ಕಾರ್ಯವಾಗಿರ್ತಕ್ಕಂಥ ಈ ಸಮಸ್ತ ಪ್ರಪಂಚದ ಎಲ್ಲ ಇದರ ಸಮೂಹ, ಕಾರ್ಯ ಸಮೂಹ ಅನ್ನುವಂತಹದ್ದು ಏನದಲ್ಲ, ಇದು ಅರಿತಂತೆ ಆಗ್ತದ ಅಂತೇಳಿ ಈ ರೀತಿ ಪ್ರತಿಜ್ಞೆ ಅನ್ನುವಂತಹದ್ದು, ಇದಕ್ಕೆ ಯಾವುದೇ ವಿರೋಧ ಅನ್ನುವಂತಹದ್ದು ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ನ ಚ ಅವಿಕೃತಃ ತತ್ವಾಂತರತ್ವೇ ತು ಜೀವಸ್ಯ
ಪ್ರತಿಜ್ಞಾ ಇಯಂ ಉಪರುದ್ದೇತ ತತ್ವಾಂತರತ್ವೇತು ಜೀವಸ್ಯ. ಅಂದ್ರ ಇಲ್ಲಿ ಜೀವನಾಗಿರ್ತಕ್ಕಂಥವನು ತತ್ವಾಂತರ ಅಂತಂದ್ರೆ ಏನು, ಬೇರೊಂದು ತತ್ವ ಅಂತ. ಜೀವ ಇವನು ಮತ್ತೊಂದು ತತ್ವವಾಗಿದ್ದಾನೆ ಅಂತ ಹೇಳಿ ಪ್ರತಿಜ್ಞಾ ಇಯಂ ಉಪರುದ್ದೇತ. ಹಿಂಗ್ ಒಂದ್ ವೇಳೆ ನಾವು ಹೇಳ್ತೀವಿ ಅಂತಂದ್ರೆ ಜೀವ ಇವನು ಬೇರೆ ಒಂದು ತತ್ವವೇ ಅಂತ. ಹೆಂಗ ಬ್ರಹ್ಮ ಅನ್ನುವಂಥದ್ದು ಒಂದು ತತ್ವ, ಜೀವ ಅನ್ನುವಂಥದ್ದು ಮತ್ತೊಂದು ತತ್ವ ಅಂತ ಹೇಳಿ ಈ ರೀತಿ ನಾವು ಒಪ್ಪಿಕೊಂಡಿದ್ದಾದರೆ ಅವಾಗ ಏನಾಗ್ತದ, ನಮ್ಮ ಪ್ರತಿಜ್ಞೆಗೆ ವಿರೋಧ ಅನ್ನುವಂಥದ್ದು ಬರ್ತದ ಅಂತ. ಪ್ರತಿಜ್ಞಾ ಇಯಂ ಉಪರುದ್ದೇತ. ಉಪರುದ್ದೇತ ಅಂದ್ರೆ ವಿರೋಧ ಪ್ರಾಪ್ತಿ ಆಗ್ತದ ಅಂತ. ಅಂದ್ರೆ ಇಲ್ಲಿ ಈ ಜೀವನಾಗಿರ್ತಕ್ಕಂಥವನು ಒಂದು ತತ್ವ ಅಥವಾ ಬ್ರಹ್ಮ ಅನ್ನುವಂಥದ್ದು ಒಂದು ತತ್ವ ಅಂತ ನಾವು ಹಿಂಗ ಒಪ್ಪಗೋಬಾರ್ದು ಅಂತ ಹೇಳ್ತಾನ ಪೂರ್ವಪಕ್ಷಿ. ಹಂಗ ಏನಾದ್ರೂ ಒಂದ್ ವೇಳೆ ಅದು ಒಂದು ಜೀವ ತತ್ವ ಅನ್ನುವಂಥದ್ದು ಒಂದು ಬೇರೆ, ಪರಮಾತ್ಮ ತತ್ವ ಅನ್ನುವಂಥದ್ದು ಬೇರೆ ಅಂತ ಹೇಳಿ ನಾವು ಹಿಂಗ ಏನಾದ್ರೂ ಒಪ್ಕೊಂಡಿದ್ದಾದ್ರೆ ಅಲ್ಲಿ ಪ್ರತಿಜ್ಞಾ ಸಿದ್ಧ ಆಗೋದಿಲ್ಲ, ಪ್ರತಿಜ್ಞೆಗೆ ವಿರೋಧ ಆಗ್ತದ ಅಂತ. ನ ಚ ಅವಿಕೃತಃ ಪರಮಾತ್ಮೈವ ಜೀವ ಇತಿ ಶಕ್ಯತೆ ವಿಜ್ಞಾತುಂ. ಅವಿಕೃತಃ ಪರಮಾತ್ಮ ಏವ. ಅವಿಕೃತ ಅಂದ್ರೆ ಯಾವುದೇ ವಿಕಾರವಿಲ್ಲದ ಅಂತ. ಪರಮಾತ್ಮನಿಗೆ ಯಾವ ವಿಕಾರಗಳು ಇಲ್ಲ, ಯಾಕಂದ್ರೆ ಅವನು ನಿರ್ವಿಕಾರ ಸ್ವರೂಪನಾಗಿದ್ದಾನೆ. ಅವನಲ್ಲಿ ಯಾವುದೇ ವಿಕಾರ ಅನ್ನುವಂತಹದ್ದು ಇಲ್ಲ ಅಂತೇಳಿ ಅವಿಕೃತಃ ಪರಮಾತ್ಮ ಏವ ಅಂದ್ರೆ ಯಾವುದೇ ವಿಕಾರವಿಲ್ಲದೆ ಇರ್ತಕ್ಕಂಥ ಪರಮಾತ್ಮನೇ ಇಲ್ಲಿ ಏನಾಗಿದ್ದಾನೆ, ಜೀವ ಇತಿ ಶಕ್ಯತೆ ವಿಜ್ಞಾತುಂ ಜೀವ ಇತಿ ನ ಶಕ್ಯತೆ ಅಂತ. ಇಲ್ಲಿ ನಿರ್ವಿಕಾರವಾಗಿರ್ತಕ್ಕಂಥ ಪರಮಾತ್ಮನೇ ಜೀವನಾಗಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ವಿಜ್ಞಾತುಂ ನ ಶಕ್ಯತೆ ಅಂತ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಜೀವ ಅಂತಂದ್ರೆ ಅವ ಏನ್ ಬೇರೆ ಅಲ್ಲ, ಪರಮಾತ್ಮನೇ ಇಲ್ಲಿ ಜೀವನಾಗಿದ್ದಾನೆ ಅಂತ ಈ ರೀತಿಯಾಗಿ ನಾವು ತಿಳ್ಕೊಳ್ಳಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಪರಮಾತ್ಮ ನಿರ್ವಿಕಾರನಾಗಿದ್ದಾನೆ. ಈ ಪರಮಾತ್ಮನೇ ಇಲ್ಲಿ ಜೀವನಾಗಿ ಬಂದಿದ್ದಾನೆ ಅಂತ ಹೇಳಿ ಈ ರೀತಿ ತಿಳ್ಕೊಳ್ಳಿಕ್ಕೆ ಬರಂಗಿಲ್ಲ. ಯಾಕ ಅಂತಂದ್ರೆ ಲಕ್ಷಣ ಭೇದಾತ್, ಇಲ್ಲಿ ಲಕ್ಷಣಗಳು ಬೇರೆ ಬೇರೆ ಅದಾವು ಅಂತ. ಜೀವನ ಲಕ್ಷಣಗಳೇ ಬೇರೆ, ಬ್ರಹ್ಮದ ಲಕ್ಷಣಗಳೇ ಬೇರೆ. ಮತ್ತೆ ಇಲ್ಲಿ ಜೀವ ಬ್ರಹ್ಮರಲ್ಲಿ ಲಕ್ಷಣಗಳು ಭೇದ ಇರುವುದರಿಂದ ಇಲ್ಲಿ ಪರಮಾತ್ಮನೇ ಜೀವ ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕೆ ಬರಂಗಿಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಈ ಪರಮಾತ್ಮ ಜೀವಾತ್ಮರಲ್ಲಿ ಲಕ್ಷಣಗಳು ಭಿನ್ನ ಭಿನ್ನ ಅದಾವು ಅಂತ. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಪಹತ ಪಾಪ್ಮತ್ವಾದಿ ಧರ್ಮಕೋ ಹಿ ಪರಮಾತ್ಮ. ಪರಮಾತ್ಮನಲ್ಲಿ ಯಾವುದೇ ಪಾಪಾದಿ ದೋಷಗಳು ಇಲ್ಲ ಅಂತ. ಪರಮಾತ್ಮ ಅವನು ಅಪಹತ ಪಾಪ್ಮ ಅಂತಂದ್ರೆ ಏನು, ಯಾವುದೇ ಪಾಪಗಳಿಲ್ಲದವನು, ಪಾಪದ ಹೊಡೆತ ಇಲ್ಲದವನು ಅಂತ. ಪರಮಾತ್ಮನಲ್ಲಿ ಯಾವುದೇ ಒಂದು ಪಾಪಾದಿಗಳು ಇರೋದಿಲ್ಲ ಅಂತ. ಅದಕ್ಕಂದ್ರು ಅಪಹತ ಪಾಪ್ಮಾತ್ವಾದಿ ಧರ್ಮಕೋ ಹಿ ಪರಮಾತ್ಮ ತದ್ವಿಪರೀತೋ ಹಿ ಜೀವ. ಆದ್ರೆ ಜೀವನಲ್ಲಿ ಪಾಪಾದಿ ದೋಷಗಳದಾವು. ಯಾಕಂದ್ರೆ ಜೀವ ಅನೇಕ ಜನ್ಮಗಳಲ್ಲಿ ಪಾಪಗಳನ್ನ ಮಾಡ್ಕೊಂಡು ಬಂದಿರ್ತಾನೆ ಮತ್ತು ಈ ಜನ್ಮದಲ್ಲಿ ಕೂಡ ಅನೇಕ ಪಾಪಗಳನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ಪಾಪದಿಂದ ಕೂಡಿಕೊಂಡಿರ್ತಕ್ಕಂಥವನು ಜೀವ. ಆದ್ರೆ ಪರಮಾತ್ಮನಿಗೆ ಯಾವುದೇ ಪಾಪಾದಿ ದೋಷಗಳಿಲ್ಲ. ಪರಮಾತ್ಮನಲ್ಲಿ ಏನಾದ್ರು ಪಾಪಗಳು ಅದಾವೇನು ಅಂತಂದ್ರೆ ಇಲ್ಲ ಅಂತ. ಅಂದ್ರೆ ಮತ್ತೆ ಪರಮಾತ್ಮ ಲಕ್ಷಣಕ್ಕೂ ಇಲ್ಲಿ ಜೀವಾತ್ಮ ಲಕ್ಷಣಕ್ಕೂ ಬೇರೆ ಬೇರೆ ಆಯ್ತಲ್ರಿ, ವಿರೋಧ ಆಯ್ತಲ್ರಿ ಇಲ್ಲಿ. ಅದಕ್ಕೆ ತದ್ ವಿಪರೀತೋ ಹಿ ಜೀವ ಅಂತ ಹೇಳಿದ್ರು. ಅಂದ್ರೆ ಪಾಪಾದಿಗಳ ಹೊಡೆತವಿಲ್ಲದವನು ಪರಮಾತ್ಮನಾದರೆ ಪಾಪಾದಿಗಳಿಂದ ಮುಕ್ತನಾಗಿ ಕೂಡಿಕೊಂಡಿರ್ತಕ್ಕಂಥವನು ಜೀವ ಅಂತ ಕರೆಸಿಕೊಳ್ತಾ ಇದ್ದಾನೆ ಅಂತ. ವಿಭಾಗಾಚ್ಯ ಅಸ್ಯ ವಿಕಾರತ್ವ ಸಿದ್ಧಿ.
ಮತ್ತು ಇಲ್ಲಿ ವಿಭಾಗದಿಂದಲೂ ಕೂಡ ಅಸ್ಯ ವಿಕಾರತ್ವ ಸಿದ್ಧಿ. ಅಸ್ಯ ಅಂದ್ರೆ ಜೀವನಿಗೆ ಅಂತ. ಈ ಜೀವನಿಗೆ ವಿಕಾರತ್ವ ಅನ್ನುವಂಥದ್ದಿಲ್ಲಿ ಸಿದ್ಧ ಆಗ್ತದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ವಿಭಾಗಾಚ್ಯ ಅಸ್ಯ ವಿಕಾರತ್ವ ಸಿದ್ಧಿ. ವಿಭಾಗ ಅಂತಂದ್ರೆ ಇಲ್ಲಿ ಜೀವ ಮತ್ತು ಪರಮಾತ್ಮ ಇವರಿಬ್ಬರಲ್ಲಿ ಒಂದು ವಿಭಾಗವನ್ನು ಮಾಡಿದಾರಲ್ರಿ. ಜೀವ ಪರಮಾತ್ಮ ಅಂತ ಎರಡು ವಿಭಾಗ ಆಗೈತೆ ಅಲ್ರಿ. ಅದರಿಂದ ಈ ಜೀವನಿಗೆ ವಿಕಾರತ್ವ ಸಿದ್ಧಿ ಆಯ್ತು ಅಂತ. ಜೀವ ವಿಕಾರ ಉಳ್ಳವನು ಅನ್ನುವಂಥ ಕಾರ್ಯ ಉಳ್ಳವನು ಅಂತ ಹೇಳಿ ಇಲ್ಲಿ ನಮಗ ಸಿದ್ಧ ಆಗ್ತಾ ಇದೆ. ಯಾವಾನ್ ಹಿ ಆಕಾಶಾದಿ ಪ್ರವಿಭಕ್ತ. ಅದು ಹೇಗೆ ಅಂತಂದ್ರೆ ಈಗ ಆಕಾಶ ಅನ್ನುವಂತಹದ್ದು ಅದು ಆಕಾಶ ಅನ್ನುವಂತಹದ್ದು ಏನದ ಅಂತಂದ್ರೆ ಆದಿ ಪ್ರವಿಭಕ್ತ. ಇಲ್ಲಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತೇಳಿ ಇಲ್ಲಿ ವಿಭಾಗ ಅನ್ನುವಂತಹದ್ದು ಐತಲ್ರಿ. ಬೇರೆ ಬೇರೆ ಅಂತ ಹೇಳ್ತೀವಿಲ್ರಿ. ನಾವು ಆಕಾಶವನ್ನೇ ವಾಯು ಅಂತ ಕರಿಯಂಗಿಲ್ಲ, ಅಥವಾ ವಾಯುವನ್ನೇ ಆಕಾಶ ಅಂತ ಕರಿತೇವೇನ್ರಿ? ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಅದಾವಲ್ರಿ. ಇವಾಗ ಆಕಾಶನೇ ಬೇರೆ ಅದ, ವಾಯುನೇ ಬೇರೆ ಅದ, ಅಗ್ನಿನೇ ಬೇರೆ ಅದ. ಹಾಗ ಅದಕ್ಕಂತಾರವ್ರು ಯಾವಾನಿ ಆಕಾಶಾದಿ ಪ್ರವಿಭಕ್ತ. ಅಂದ್ರೆ ಆಕಾಶ ಮುಂತಾದದಲ್ಲಿ ಯಾವ್ದ್ಯಾವ್ದು ಪ್ರವಿಭಕ್ತ ಅಂತಂದ್ರೆ ಏನು, ವಿಭಾಗವಾಗಿರ್ತದೋ ಅಂತ ಹಿಂಗ ಅರ್ಥ ನೋಡು. ಪ್ರವಿಭಕ್ತ ಅಂದ್ರೆ ಏನು, ಪ್ರಕರ್ಷೇಣ ವಿಭಕ್ತ ಅಂದ್ರೆ ಚೆನ್ನಾಗಿ ಅದು ವಿಭಾಗಗೊಳ್ಳುವಂತಹದ್ದಾಗಿರ್ತದೋ. ನ ಸರ್ವೋ ವಿಕಾರ. ಆದ್ರೆ ಅದು ನಿಜವಾಗಿಯೂ ಕೂಡ ವಿಕಾರ ಅದೇನು ಅಂತಂದ್ರೆ ಇಲ್ಲ ಅಂತ. ಅದಕ್ಕಂತಾರವರು ನ ಸರ್ವ ವಿಕಾರ ತಸ್ಯ ಚ ಆಕಾಶಾದಿ ಉತ್ಪತ್ತಿ ಸಮಧಿಗತ. ತಸ್ಯ ಚ ಆಕಾಶಾದೇ ಅಂದ್ರೆ ಆ ವಿಕಾರವಾಗಿರ್ತಕ್ಕಂಥ ಯಾವ ಆಕಾಶಾದಿಗಳಿಗೆ ಉತ್ಪತ್ತಿ ಉಂಟು ಅಂತ ಹೇಳಿ ನಾವ್ ಈಗಾಗಲೇ ಪೂರ್ವದಲ್ಲಿ ತಿಳ್ಕೊಂಡು ಬಂದಿದ್ದೀವಿ. ಉಪನಿಷತ್ತುಗಳಲ್ಲಿ ಹೇಳ್ಯಾರಲ್ರಿ. ಆಕಾಶ ಅನ್ನುವಂತ ಉತ್ಪತ್ತಿ ಆಗ್ಯದ ಅಂತ ಹೇಳಿ ಹೇಳಿದ್ದರಿಂದ ಆಕಾಶ ಕಾರ್ಯವಾಯ್ತಲ್ರಿ ಅದು. ತಸ್ಯ ಚ ಆಕಾಶಾದಿ ಉತ್ಪತ್ತಿ ಸಮಧಿಗತ ಅಂದ್ರೆ ಆ ವಿಕಾರವಾಗಿರ್ತಕ್ಕಂಥ ಆಕಾಶಾದಿಗಳಿಗೆ ಉತ್ಪತ್ತಿ ಅನ್ನುವಂತಹದ್ದು ಉಂಟು ಅಂತ ಹೇಳಿ ಇದು ನಮಗ ತಿಳ್ಕೊಂಡು ಬಂದೇವಿ ಅಂತ ಅದು ನಮಗ್ ಕಂಡು ಬಂದೈತಿ ಅಂತ. ತಸ್ಯಾಕ ಉತ್ಪತ್ತಿ ಸಮಧಿಗತ. ಜೀವಾತ್ಮಾಪಿ ಪುಣ್ಯ ಪುಣ್ಯ ಕರ್ಮ ಸುಖ ದುಃಖ ಯುಕ್ ಪ್ರತಿ ಶರೀರಂ ಪ್ರವಿಭಕ್ತ. ಹಾಗೆ ಇಲ್ಲಿ ಜೀವರುಗಳು ಕೂಡ ಏನದಾರ ಅಂತಂದ್ರೆ ಇಲ್ಲಿ ಪುಣ್ಯ ಕರ್ಮ ಅವ್ರು ಮಾಡಿರ್ತಕ್ಕಂತ ಜೀವರು ಮಾಡಿರ್ತಕ್ಕಂತ ಒಂದು ಪುಣ್ಯ ಕರ್ಮ, ಇನ್ನೊಂದು ಪಾಪ ಕರ್ಮ. ಇಲ್ಲಿ ಮಾಡೋದು ಎರಡಲ್ಲ. ಒಂದು ಪುಣ್ಯ ಮಾಡ್ತೀವಿ, ಇಲ್ಲಾಂದ್ರೆ ಒಂದು ಪಾಪ ಮಾಡ್ತೀವಿ. ಪುಣ್ಯ ಕರ್ಮ ಅಂದ್ರೆ ದಾನ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಯಾಗ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ಇವೆಲ್ಲ ನಮಗ ಪುಣ್ಯವನ್ನೇ ಒದಗಿಸ್ಕೊಡ್ತಾ ಇದ್ದಾವಲ್ರಿ. ಇನ್ನ ಅಪುಣ್ಯ ಕರ್ಮ, ಅಪುಣ್ಯ ಅಂದ್ರೆ ಪಾಪ ಕರ್ಮಗಳು ಅಂತ. ಆ ಪಾಪ ಕರ್ಮಗಳಿಂದ ನಮಗ ಸುಖ ದುಃಖ ಯುಗ ಅಂದ್ರೆ ಈ ಸುಖ ದುಃಖಗಳು ನಮಗ ನಾವು ಮಾಡಿರ್ತಕ್ಕಂತ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ನಮಗ್ ಬರ್ತಾವ. ಯಾರು ಪುಣ್ಯ ಮಾಡಿರ್ತಾರೋ ಅವರು ಸುಖವನ್ನ ಅನುಭವಿಸ್ತಾರ, ಯಾರು ಪಾಪ ಮಾಡಿರ್ತಾರೋ ಅವರು ದುಃಖವನ್ನ ಅನುಭವ ಮಾಡ್ತಾ ಇದ್ದಾರ ಅಂತ. ಅದಕ್ಕ ಇಲ್ಲಿ ಆಚಾರ್ಯ ಹೇಳಿದ್ರು. ಅಂದ್ರೆ ಇಲ್ಲಿನ್ನೂ ಪೂರ್ವ ಪಕ್ಷಿನೇ ಹೇಳ್ತಾ ಇದ್ದಾನ. ಈ ಜೀವನು ಕೂಡ ಏನಾಗಿದ್ದಾನೆ, ಪುಣ್ಯ ಮತ್ತು ಪಾಪ ಕರ್ಮಗಳ ಉಳ್ಳವನು ಅಂತ ಹೇಳಿ. ಮತ್ತವನು ಹೇಗದಾನ, ಸುಖ ದುಃಖಗಳಿಂದ ಕೂಡ್ಕೊಂಡವನು ಅಂತವನು ಜೀವನ ಆಗಿರ್ತಕ್ಕಂಥವನು. ಅದಕ್ಕ ಇಲ್ಲಿ ಪ್ರತಿ ಶರೀರಂ ಪ್ರವಿಭಕ್ತ. ಹೀಗೆ ಪ್ರತಿಯೊಂದು ಶರೀರಗಳಲ್ಲಿ ಈ ರೀತಿ ವಿಭಕ್ತ ಅನ್ನುವಂತಹದ್ದು, ವಿಭಾಗ ಅನ್ನುವಂತಹದ್ದು ಅದ ಅಂತ. ಇತಿ ತಸ್ಯಾಪಿ ಪ್ರಪಂಚೋತ್ಪತ್ತ್ಯವಸರೆ ಉತ್ಪತ್ತಿರ್ಭವಿತುಂ ಅರ್ಹತಿ. ತಸ್ಯಾಪಿ ಪ್ರಪಂಚೋತ್ಪತ್ತಿ
ಅವಸರೆ. ಅಂದ್ರೆ ಇಂಥ ಯಾವ ಈ ಜೀವನಾಗಿರ್ತಕ್ಕಂಥವನು ಈಗ ಒಂದೊಂದು ಶರೀರದೊಳಗ ಅಲ್ಲಿ ವಿಂಗಡವಾಗಿ ಅದಾನ ಈ ಜೀವನಾಗಿರ್ತಕ್ಕಂಥವನು. ಆದ್ರಿಂದ ಅವನಿಗೂ ಕೂಡ ಈ ಪ್ರಪಂಚೋತ್ಪತ್ತಿಯ ಒಂದು ಸಮಯದೊಳಗ ಮತ್ತ ಅವನು ಉತ್ಪತ್ತಿ ಆಗ್ಲೇಬೇಕಲ್ಲ. ಈ ಹೆಂಗ ಪ್ರಪಂಚ ಉತ್ಪತ್ತಿ ಆಗ್ತದ? ಪರಮಾತ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ ಅನ್ನೋದು ಹೆಂಗ ಉತ್ಪತ್ತಿ ಆಗ್ತೈತಲ್ರಿ, ಹಂಗ ಇಲ್ಲಿ ಈ ಶರೀರದೊಳಗ ಯಾವ ಜೀವನಾಗಿರ್ತಕ್ಕಂಥವನು ಕೂಡ ಈ ಶರೀರವನ್ನು ಹಣ ಮಾಡ್ಕೊಂಡು ಬರ್ತಾನ ಅಂತ, ಅವನು ಉತ್ಪತ್ತಿ ಆಗ್ತಾನ ಅಂತ. ಯಾಕಂದ್ರೆ ಈ ಆಕಾಶಕ್ಕ ಉತ್ಪತ್ತಿ ಉಂಟು ಅನ್ನುವಂತಹದನ್ನ ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನ ಅಲ್ಲಿ ಸಿದ್ಧಾಂತಿಯನ್ನು ಉಪಯೋಗಿಸಿದಾನಲ್ಲ, ಅವೇ ಯುಕ್ತಿಗಳು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ರಿಂದ ಇಲ್ಲಿ ಜೀವನಿಗೂ ಕೂಡ ಈ ಪ್ರಪಂಚೋತ್ಪತ್ತಿಯ ಸಮಯದೊಳಗ ಅವನು ಉತ್ಪತ್ತಿ ಆಗ್ಲೇಬೇಕು ಅಂತೇಳಿ ಈ ರೀತಿ ಒಂದು ಯುಕ್ತಿಯನ್ನು ಹೇಳಿದ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಇನ್ನು ಶ್ರುತಿ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾನ ಅವನು. ಅಪಿ ಚ ಯಥಾಗ್ನೇ ಕ್ಷುದ್ರಾ ವಿಶ್ವಲಿಂಗಾಃ ಯುಚ್ಚರಂತೇವ ಮೇವ ಅಸ್ಮಾದಾತ್ಮನ ಸರ್ವೇ ಪ್ರಾಣಾಃ ಇತಿ ಪ್ರಾಣಾದೇಃ ಭೋಗ್ಯಜಾತಸ್ಯ ಸೃಷ್ಟಿಂ ಸೃಷ್ಟ್ವಾ ಸರ್ವ ಏವ ಆತ್ಮನೋ ಯುಚ್ಚರಂತಿ. ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನೊಳಗ ಒಂದು ಮಂತ್ರದಲ್ಲಿ ಏನ್ ಹೇಳ್ತಾರಂತಂದ್ರೆ, ಯಥಾ ಅಗ್ನೇ ಕ್ಷುದ್ರಾ ವಿಶ್ವಲಿಂಗಾಃ. ಈಗ ಬೆಂಕಿ ಅನ್ನುವಂತಹದ್ದು ಅದು ಚೆನ್ನಾಗಿ ನಿಗಿನಿಗಿ ಉರಿಲಿಕ್ಕೆ ಹತ್ತದ. ಆ ಬೆಂಕಿಯೊಳಗೆ ಏನದಾವು ಅಂತಂದ್ರೆ ಅನೇಕ ಸಣ್ಣ ಕಿಡಿಗಳು, ಬಹಳ ಸೂಕ್ಷ್ಮವಾದ ಕಿಡಿಗಳು ಆ ಬೆಂಕಿಯಿಂದ ಉತ್ಪತ್ತಿ ಆಗ್ತಿರ್ತಾವ. ಆ ಬೆಂಕಿಯೊಳಗನ ಉತ್ಪತ್ತಿ ಆಗ್ತಾವು. ಅವು ಮೇಲೆ ಸಿಡಿತಾವ ನೋಡ್ರು, ಅವು ಮೇಲಕ್ಕೆ ಸಿಡಿತಾ ಇದ್ದಾವು. ಹಾಗೆ ಅಂತ ಇಲ್ಲಿ ದೃಷ್ಟಾಂತವನ್ನ ಕೊಟ್ಟು ಹೇಳ್ತಾ ಇದ್ದಾರ ಅವರು. ಯಾವ ರೀತಿಯಾಗಿ ಬೆಂಕಿಯ ಕಿಡಿಗಳು ಅವು ಅನಂತವಾಗಿ ಯಾವ ರೀತಿಯಾಗಿ ಬೆಂಕಿಯಿಂದ ಉತ್ಪತ್ತಿಯಾಗಿ ಅವು ಬೇರೆ ಬೇರೆಯಾಗಿ ತೋರ್ತಾ ಇದ್ದಾವಲ್ರಿ. ಈಗ ಕ್ಷುದ್ರ ವಿಶ್ವಲಿಂಗ ಇಚ್ಛರಂತೇವ ಮೇವ ಆತ್ಮನಃ ಅಸ್ಮಾದಾತ್ಮನಃ ಸರ್ವೇ ಪ್ರಾಣಾಃ. ಆದ್ರಿಂದ ಅದರಂತೆನೆ ಇಲ್ಲಿ ಆತ್ಮನಿಂದ ಎಲ್ಲಾ ಪ್ರಾಣಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ. ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಬೋಧ ಮಾಡುವಂತಹದ್ದಾಗೈತಿ. ಇದು ಬೃಹದಾರಣ್ಯಕೋಪನಿಷತ್ತಿನ ಇದರಲ್ಲಿ ಕಾಣತೈತಿದೆ. ಮಾಂಡಕ್ಯ ಉಪನಿಷತ್ನಲ್ಲಿ ಕೂಡ ಇರಬೇಕ್ರಿ ಇದು. ಯಥಾಗ್ನಿ ಕ್ಷುದ್ರಾಃ ವಿಶ್ವಲಿಂಗಾಃ ವಿಚ್ಚರಂತೇವ ಮೇವ ಅಸ್ಮಾದ್ ಆತ್ಮನ ಸರ್ವೇ ಪ್ರಾಣಾಃ ಅಂತ ಹೇಳಿದ್ರು. ಬೆಂಕಿಯಿಂದ ಯಾವ ರೀತಿ ಸಣ್ಣ ಕಿಡಿಗಳು ಮೇಲಕ್ಕೆ ಯಾವ ರೀತಿಯಾಗಿ ಸಿಡಿತಾ ಇರ್ತಾವೋ ಹಾಗೆ ಇಲ್ಲಿ ಆತ್ಮನಿಂದ ಎಲ್ಲಾ ಪ್ರಾಣಿಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ ಹೇಳಿ ಉಪನಿಷತ್ತು ಹೇಳ್ಕೊಂಡು ಬಂದದ. ಪ್ರಾಣಾದೇಹೇ ಭೋಗ್ಯ ಜಾತಸ್ಯ ಸೃಷ್ಟಿಂ ಸೃಷ್ಟ್ವಾ. ಇಲ್ಲಿ ಪ್ರಾಣಾದೇಹೇ ಭೋಗ ಜಾತಸ್ಯ ಅಂದ್ರೆ ಇಲ್ಲಿ ಪ್ರಾಣಾದಿ ಭೋಗ್ಯ ಸಮೂಹ ಅನ್ನುವಂತಹದ್ದು ಏನದಲ್ರಿ, ಅವೆಲ್ಲದರ ಸೃಷ್ಟಿ ಅನ್ನುವಂತಹದ್ದನ್ನ ಹೇಳಿದಾರ. ಈ ಪ್ರಾಣಾದಿಗಳನ್ನ ಹೇಳಾರ ಮತ್ತು ಅದರ ಒಂದು ಭೋಗ್ಯ ಸಮೂಹಕ್ಕ ಸೃಷ್ಟಿ ಅನ್ನುವಂತಹದ್ದನ್ನು ಹೇಳ್ಕೊಂಡು ಬಂದು ಮತ್ತೆ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದಂತಂದ್ರೆ ಸರ್ವ ಏವ ಆತ್ಮನೋ ಯುಚ್ಚರಂತಿ. ಸರ್ವಯೋ ಯೋ ಆತ್ಮನಃ ಅಂದ್ರೆ ಇವೆಲ್ಲವೂ ಆತ್ಮನಿಂದಲೇ ಅಂತ. ಈ ಆತ್ಮನಿಂದ ಎಲ್ಲವೂ ಸಿಡಿದು ಬರ್ತಾ ಇದ್ದಾವೆ ಅಂತ ಹೇಳಿ ಈ ರೀತಿ ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡುವಂತಹದ್ದಾಗೈತಿ. ಅಂದ್ರೆ ಈ ಪ್ರಾಣಾದಿ ಭೋಗ ಸಮೂಹ ಎಲ್ಲಕ್ಕೂ ಕೂಡ ಮೊದಲು ಸೃಷ್ಟಿ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದ್ರು. ಅಂದ್ರೆ ಆತ್ಮನಿಂದಲೇ ಪ್ರಾಣಾದಿಗಳ ಒಂದು ಭೋಗ್ಯ ಸಮೂಹ ಅನ್ನುವಂತಹದ್ದು ಉತ್ಪತ್ತಿ ಆಯಿತು ಅಂತ ಹೇಳ್ಕೊಂಡು ಬಂದು ಮತ್ತೆ ಈ ಒಂದು ಆತ್ಮ ಇಲ್ಲಿ ಆತ್ಮರೆಲ್ಲರೂ ಸಿಡಿದು ಬರ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಏನ್ ಹೇಳ್ತಾರೆ, ಸರ್ವ ಏವ ಆತ್ಮನೋ ಯುಚ್ಚರಂತಿ. ಸರ್ವವಿ ಅಂದ್ರೆ ಎಲ್ಲ ಸಮಸ್ತವಾಗಿರ್ತಕ್ಕಂತ ಕಾರ್ಯ ಸಮೂಹ ಅಂತ.
ಆತ್ಮನಃ ಇಚ್ಛರಂತಿ. ಆತ್ಮನಿಂದಲೇ ಇವೆಲ್ಲವೂ ಮೇಲೆ ಸಿಡಿತಾ ಇದ್ದಾವೆ ಅಂತ. ಇಚ್ಛರಂತಿ ಅಂದ್ರೆ ಮೇಲ್ಮುಖವಾಗಿ ಸಿಡಿದು ಬರುವುದಕ್ಕೆ ಇಚ್ಛರಂತಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಪ್ರಾಣಾದಿ ಯಾವ ಭೋಗ್ಯ ಸಮೂಹ ಅದಾವಲ್ಲ ಎಲ್ಲಕ್ಕೂ ಒಂದು ಸೃಷ್ಟಿಯನ್ನು ಹೇಳ್ಕೊಂಡು ಬಂದು ಆಮೇಲೆ ಈ ಆತ್ಮರೆಲ್ಲರೂ ಇಲ್ಲಿ ಅವರು ಅಗ್ನಿಯಿಂದ ಹೆಂಗ್ ಸಿಡಿದು ಬರ್ತಾ ಇದ್ದಾವೆಯೋ ಹಾಗೆ ಈ ಆತ್ಮನಿಂದಲೇ ಈ ಎಲ್ಲ ಜೀವಗಳು ಸಿಡಿದು ಬರ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಭೋಕ್ತೃಗಳಾಗಿರ್ತಕ್ಕಂಥ ಆತ್ಮಗಳಿಗೆ ಏನ್ ಹೇಳ್ಯಾರ ಅವರು ಬೇರೆ ಆಗಿರ್ತಕ್ಕಂಥ ಸೃಷ್ಟಿಯನ್ನ ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಇಲ್ಲಿ ಭೋಕ್ತೃ ಅಂದ್ರೆ ಜೀವನೇ ಅಲ್ರಿ. ಇವಾಗ ಜೀವ ಭೋಕ್ತೃ ಆಗಿದ್ದಾನೆ. ಭೋಕ್ತೃನಾಂ ಆತ್ಮನಾಂ ಪೃಥಕ್ ಸೃಷ್ಟಿಂ ಶಾಸ್ತಿ. ಅಂದ್ರೆ ಆತ್ಮನಿಗೂ ಮತ್ತು ಭೋಕ್ತೃ ಆಗಿರ್ತಕ್ಕಂಥ ಜೀವನಿಗೂ ಕೂಡ ಇಲ್ಲಿ ಪೃಥಕ್ ಸೃಷ್ಟಿಂ ಶಾಸ್ತಿ ಅಂತ. ಇಲ್ಲಿ ಬೇರೆಯಾಗಿರ್ತಕ್ಕಂಥ ಒಂದು ಸೃಷ್ಟಿ ಎನ್ನುವಂತಹದ್ದನ್ನ ಇಲ್ಲಿ ಉಪದೇಶ ಮಾಡಿದ್ದಾರೆ ಅಂತ ಹೇಳಿದರು. ಯಾಕಂದ್ರೆ ಇಲ್ಲಿ ಆತ್ಮರುಗಳಿಗೆ ಅಂದ್ರೆ ಇಲ್ಲಿ ಜೀವರುಗಳಿಗೆ ಅಂತ, ಯಾರು ಭೋಕ್ತರಾಗಿರ್ತಕ್ಕಂಥ ಜೀವರಿಗೂ ಕೂಡ ಬೇರೆಯಾಗಿ ಸೃಷ್ಟಿ ಎನ್ನುವಂತಹದ್ದನ್ನ ಶಾಸ್ತ್ರದಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರು. ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ ಅವರು. ಯಥಾ ಸುದೀಪ್ತಾತ್ ಪಾವಕಾದ್ ವಿಸ್ಫುಲಿಂಗಾ ಸಹಸ್ರಶ ಪ್ರಭವಂತೆ ಸ್ವರೂಪಾಃ ತಥಾಕ್ಷರಾದ್ ವಿವಿಧಾ ಸೌಮ್ಯ ಭಾವಾಃ ಪ್ರಜಾಯಂತೆ ತತ್ರ ಚೈವಾಪಿ ಯಂತಿ. ಮುಂಡಕೋಪನಿಷತ್ತಿನಲ್ಲಿ ಮಂತ್ರ ಬರ್ತಾ ಇದೆ. ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾಃ ಸಹಸ್ರಶಃ ಪ್ರಭವಂತೆ. ಸುದೀಪ್ತಾಪ್ ಅಂದ್ರೆ ಚೆನ್ನಾಗಿ ಉರಿಯುತ್ತಿರುವಂತ ಅಂತ. ಚೆನ್ನಾಗಿ ಉರಿ ಹಚ್ಚಿತ್ತಂದ್ರೆ ಆ ಒಂದು ಬೆಂಕಿ ಕೆಂಡ ಅಂತ ಇರ್ತದಲ್ರಿ, ಆ ಬೆಂಕಿ ಕೆಂಡದಿಂದ ಏನಾಗ್ತಾವ ಅಂತಂದ್ರೆ ಅಲ್ಲಿ ಅಸದ್ರೂಪವಾಗಿರ್ತಕ್ಕಂಥ ಸಾವಿರಾರು ಕಿಡಿಗಳು ಅಲ್ಲಿ ಉತ್ಪತ್ತಿ ಆಗ್ತಾ ಇರ್ತಾವು ಅಂತ. ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾ ಸಹಸ್ರಶಃ ಅಂದ್ರೆ ಸಾವಿರಾರು, ಒಂದಲ್ಲ ಎರಡಲ್ಲ, ಸಾವಿರಾರು ಕಿಡಿಗಳು ಯಾವ ರೀತಿಯಾಗಿ ಹುಟ್ಟುತ್ತಾ ಇದ್ದಾವೆಯೋ ಮತ್ತು ಸ್ವರೂಪಾಹ ಅವು ಅಗ್ನಿಯ ಸ್ವರೂಪಗಳದಾವಂತವು. ಆ ಬೆಂಕಿ ಕಿಡಿಗಳೇನದಾವಲ್ಲ ಅವು ಅಲ್ಲಿ ಅಸದ್ರೂಪವಾಗಿರ್ತಕ್ಕಂಥ ಸಾವಿರಾರು ಕಿಡಿಗಳು ಏನು ಉಂಟಾಗ್ತಾ ಇದ್ದಾವಲ್ಲ ಹಾಗೆ ಅಂತ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ ಅವರು. ಚೆನ್ನಾಗಿ ಹೊತ್ಕೊಂಡಿರ್ಬೇಕದು ಯಾವುದು ಕಟ್ಟಿಗೆ, ಅವಾಗ ಅಲ್ಲಿ ಬೆಂಕಿ ಆಗ್ತಿತ್ತಲ್ರಿ, ಆ ಬೆಂಕಿಯಿಂದ ಅನೇಕ ಸಾವಿರಾರು ಕಿಡಿಗಳು ಉತ್ಪತ್ತಿ ಆಗ್ತಾ ಇರ್ತಾವ ಮತ್ತು ಅದರಲ್ಲೇ ಬಂದ ಆಗ್ತಾವಂತ. ಹಾಗೆ ಇಲ್ಲಿ ಈ ತಥಾ ಅಕ್ಷರಾತ್ ವಿವಿಧ ಸೌಮ್ಯ ಭಾವಾಃ, ತಥಾ ಅಕ್ಷರಾತ್ ವಿವಿಧ ಸೌಮ್ಯ ಭಾವಾಃ. ಇಲ್ಲಿ ಅಕ್ಷರ ಅಂದ್ರೆ ಯಾವುದು? ಪರಮಾತ್ಮ ಅಂತ. ಪರಮಾತ್ಮನಿಂದ ಬೇರೆ ಬೇರೆಯಾಗಿರ್ತಕ್ಕಂಥ ಸೌಮ್ಯ ಭಾವಾಹ ಪ್ರಜಾಯಂತೆ. ಇಲ್ಲಿ ಭಾವಾಹ ಅನ್ಲಿಕ್ಕೆ ಜೀವಾಹ ಅಂತ ನಾವು ಅರ್ಥ ಮಾಡಬೇಕಿಲ್ಲಿ. ಇಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಜೀವರುಗಳು ಹುಟ್ಟುತ್ತಾ ಇದ್ದಾರೆ. ತತ್ರ ಚೈವಾಪಿಯಂತಿ, ಮತ್ತು ಅಲ್ಲಿಯ ಲಯವನ್ನ ಪಡಿತಾ ಇದ್ದಾರೆ ಅಂತ. ಹಿಂಗೆ ನಮಗೆ ಶ್ರುತಿ ಅನ್ನುವಂತಹದ್ದು ಬೋಧ್ ಮಾಡ್ತು. ಅಲ್ಲಿ ಅಂದ್ರೆ ಈ ಶ್ರುತಿ ಏನ್ ಹೇಳ್ತದಲ್ಲಿ ಹೆಂಗ ಚೆನ್ನಾಗಿ ಉರಿಯುತ್ತಿರುವಂತಹ ಬೆಂಕಿಯಿಂದ ಸಾವಿರಾರು ಕಿಡಿಗಳು ಸ್ವರೂಪಾಹ ಅಂತ ಹೇಳ್ತಾರ ಅವ್ರು. ಸ್ವರೂಪ ಅಂದ್ರೆ ಅದರ ರೂಪ ಉಳ್ಳವುಗಳಾಗಿ ಅಂತ. ಮತ್ತೆ ಕಿಡಿಗಳು ಬೆಂಕಿ ಸ್ವರೂಪನದಾವಲ್ರಿ ಅವು. ಆ ಬೆಂಕಿ ಹೆಂಗ್ ಪ್ರಕಾಶಮಾನವಾಗಿರ್ತದೋ, ಹೆಂಗ್ ಸುಡು ಧರ್ಮದಲ್ಲಿ ಐತೋ ಹಂಗೆ ಕಿಡಿಗಳಲ್ಲಿಯೂ ಕೂಡ ಅವು ಪ್ರಕಾಶಮಾನವಾಗಿರ್ತಾ ಇದ್ದಾವೆ ಮತ್ತು ಅವು ಸುಡ್ತಾ ಇದ್ದಾವೆ ಅಂತ. ಅದಕ್ಕ ಇಲ್ಲಿ ಶ್ರುತಿ ಹೇಳ್ತು ತಥಾಕ್ಷರಾತ್ ವಿವಿಧಾ ಸೌಮ್ಯ ಭಾವಾಃ ಪ್ರಜಾಯಂತಿ. ಹೇ ಸೌಮ್ಯನೇ, ಅದೇ ಪ್ರಕಾರವಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಯಾವ ಭಾವಾಹ, ಭಾವ ಅಂದ್ರೆ ಜೀವಾಹ ಅಂತ, ಅಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಜೀವರುಗಳು ಉತ್ಪತ್ತಿ ಆಗ್ತಾ ಇದ್ದಾರೆ ಮತ್ತು ಚ ಅಪಿಯಂತಿ, ಅವರು ಮತ್ತೆ ಲಯವನ್ನ ಹೊಂದ್ತಾ ಇದ್ದಾರೆ ಅಂತ. ಈಗ ಶ್ರುತಿ ಅನ್ನುವಂತಹದ್ದು ನಮಗ ಸ್ಪಷ್ಟವಾಗಿ ಉಪದೇಶ ಮಾಡ್ಕೊಂಡು ಬಂದದ.
ಅಕ್ಷರವಾಗಿರ್ತಕ್ಕಂಥ ಪರಮಾತ್ಮನಿಂದ ಇಲ್ಲಿ ವಿವಿಧವಾಗಿರ್ತಕ್ಕಂಥ ಭಾವಗಳೊಂದಿಗೆ ಜೀವಿಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಮತ್ತು ಕೊನೆಗೆ ಅಲ್ಲೇ ಲಯವನ್ನು ಪಡಿತಾ ಇದ್ದಾವೆ ಅಂತ. ಆ ಬೆಂಕಿ ಕಿಡಿಗಳು ಮತ್ತೆ ಎಲ್ಲಿ ಬೆಂಕಿಯಾಗ ಬಿದ್ದು ಬಿಡ್ತಾವಲ್ಲ ನಾವು, ಸ್ವಲ್ಪ ಮೇಲೆ ಸಿಡಿದು ಬಂದು ಆಮೇಲೆ ಮರಳಿ ಅವು ಬೆಂಕಿಯಲ್ಲಿಯೇ ಬಂದು ಬೀಳ್ತಾ ಇದ್ದಾವೆ ಅಂತ ಇಲ್ಲಿ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು ಅವರು. ತತ್ರ ಜೀವಾಪ್ಯಂತೀತಿ ಚ ಜೀವಾತ್ಮಾನಂ ಉತ್ಪತ್ತಿ ಪ್ರಳಯ ಉಚ್ಯತೆ. ಆದ್ರಿಂದ ಇಲ್ಲಿ ಜೀವಾತ್ಮಾನ ಅಂದ್ರೆ ಜೀವಗಳಿಗೆ ಉತ್ಪತ್ತಿ ಮತ್ತು ಪ್ರಳಯಗಳನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದದಲ್ಲ. ನಾವು ಶ್ರುತಿ ಪ್ರಮಾಣವನ್ನ ಕೊಟ್ಟೇ ಹೇಳ್ತಾ ಇದ್ದೀವಲ್ಲ. ಮುಂಡಕ ಉಪನಿಷತ್ತಲ್ಲಿ ಮಂತ್ರ ಬರ್ತದೆ. ಇದು 2ನೇ ಅಧ್ಯಾಯ 1ನೇ ಖಂಡ 1ನೇ ಮಂತ್ರದಲ್ಲಿ ಈ ಒಂದು ಶ್ರುತಿ ಅನ್ನುವಂತಹದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂತ. ಇತಿ ಚ ಜೀವಾತ್ಮಾನಂ ಉತ್ಪತ್ತಿ ಪ್ರಳಯ ಉಚ್ಯತೆ. ಅಂದ್ರೆ ಇಲ್ಲಿ ಜೀವಗಳಿಗೆ ಉತ್ಪತ್ತಿ ಮತ್ತು ಪ್ರಳಯವನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರಿ. ಸ್ವರೂಪ ವಚನ. ಈ ಬೆಂಕಿ ಕಿಡಿಗಳು ಅವು ಅಗ್ನಿಯ ಸ್ವರೂಪನದಾವಲ್ರಿ. ಅವು ಏನ್ ಅಗ್ನಿಕ್ಕಿಂತಲೂ ಬೇರೆ ಅದಾವೇನು ಅಂತಂದ್ರೆ ಇಲ್ಲ, ಅಗ್ನಿಯ ಸ್ವರೂಪ ಉಳ್ಳವುಗಳಾಗಿದ್ದಾವೆ ಅಂತ. ಬೆಂಕಿಯಿಂದಲೇ ಉತ್ಪತ್ತಿ ಆಗ್ಯಾವು ಮತ್ತು ಅವು ಆ ಕಿಡಿಗಳು ಕೂಡ ಬೆಂಕಿಯ ಸ್ವರೂಪನದಾವು. ಅವು ಮ್ಯಾಲೆ ಹಾರಿದ್ದು ಮತ್ತು ಎಲ್ಲಿ ಲಯ ಆಕ್ಕವು ಅಂತಂದ್ರೆ ಆ ಬೆಂಕಿಯಲ್ಲಿ ಲಯ ಆಗ್ಬಿಡ್ತಾವು ಅಂತ ಹೇಳ್ತಾ ಇದ್ದಾರೆ ಅವರು. ಯಾಕೆ ಅಂತಂದ್ರೆ ಅದಕ್ಕೆ ಹೇಳಿದ್ರವರು, ಜೀವಾತ್ಮನೋಪಿ ಪರಮಾತ್ಮನ ಸ್ವರೂಪ ಭವಂತಿ ಚೈತನ್ಯ ಯೋಗಾತ್. ಇಲ್ಲಿ ಜೀವಾತ್ಮನೂ ಕೂಡ ಪರಮಾತ್ಮನ ಒಂದು ಸ್ವರೂಪವೇ ಆಗಿದ್ದಾನೆ ಅಂತ. ಯಾಕಂದ್ರೆ ಆ ಚೈತನ್ಯ ಅನ್ನುವಂತಹದ್ದು ಪರಮಾತ್ಮನಲ್ಲಿ ಉಂಟು, ಜೀವಾತ್ಮನಲ್ಲಿ ಉಂಟು ಅಂತ. ಅದಕ್ಕೆ ಇಲ್ಲಿ ಜೀವಾತ್ಮ ಪರಮಾತ್ಮರಿಗೆ ಅವು ಸ್ವರೂಪರೇ ಆಗಿರುತ್ತಾರೆ ಅಂತ. ಜೀವಾತ್ಮಗಳೆಲ್ಲರೂ ಪರಮಾತ್ಮನಿಗೆ ಅವರು ಸ್ವರೂಪ ಆಗಿರ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಜೀವಾತ್ಮನು ಹಿ ಪರಮಾತ್ಮ ಸ್ವರೂಪ ಭವಂತಿ ಚೈತನ್ಯ ಯೋಗಾತ್. ಯಾಕಂದ್ರೆ ಚೈತನ್ಯದ ಸಂಬಂಧದಿಂದ ಅಂತ. ಜೀವನು ಚೇತನ ಸ್ವರೂಪದಾನ, ಪರಮಾತ್ಮನು ಕೂಡ ಚೇತನ ಸ್ವರೂಪದಾನ ಅಂತ. ಆದ್ದರಿಂದ ಇಲ್ಲಿ ಜೀವ ಮತ್ತು ಆತ್ಮರುಗಳಿಗೆ ಅವರು ಸ್ವರೂಪ ಆಗಿದ್ದಾರೆ ಅನ್ನುವಂತಹದ್ದು ನಮಗ ಸ್ಪಷ್ಟವಾಗಿ ಗುರ್ತಾಗ್ತದ ಅಂತ. ಯಾಕಂದ್ರೆ ಚೈತನ್ಯ ಸಂಬಂಧ ಅದ ಅಂತ. ಎಲ್ಲಿ ಜೀವನೂ ಕೂಡ ಚೇತನ ಸ್ವರೂಪದಾನ, ಪರಮಾತ್ಮನು ಕೂಡ ಚೇತನ ಸ್ವರೂಪ ಅದಾನ ಅನ್ನುವಂತಹದ್ದನ್ನ ಇಲ್ಲಿ ಪೂರ್ವ ಪಕ್ಷಿ ಅಲ್ಲಿ ಯುಕ್ತಿಯಿಂದ ತಿಳಿಸ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನ ಚ ಕ್ವಚಿತ್ ಅಶ್ರವಣಂ ಅನ್ಯತ್ರ ಶ್ರುತಂ ವಾರಯಿತುಂ ಅರ್ಹತಿ. ಕ್ವಚಿತ್ ಅಶ್ರವಣಂ ಅಂದ್ರೆ ಕೆಲವು ಕಡೆಯಲ್ಲಿ ಶ್ರುತಿಯಲ್ಲಿ ಹೇಳದೇ ಇರತಕ್ಕಂತಹದ್ದು. ಈಗ ಜೀವನ ಉತ್ಪತ್ತಿ ಅನ್ನುವಂತಹದ್ದು ಒಂದು ಶ್ರುತಿಯಲ್ಲಿ ಹೇಳಿಲ್ಲ ಅಂತ ತಿಳ್ಕೊಳ್ರಿ. ಆದ್ರೆ ಮತ್ತೊಂದು ಶ್ರುತಿಯೊಳಗ ಅದನ್ನ ಹೇಳಿದ್ದಾರೆ ಅಂತಂದ್ರೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದು ಕಡೆಯಲ್ಲಿ ಶ್ರುತಿಯಲ್ಲಿ ಇಲ್ಲದೆ ಇರುವುದನ್ನ ಮತ್ತೊಂದು ಶ್ರುತಿಯಲ್ಲಿ ಅದು ಐತಿ ಅಂತ ಹೇಳಿ ಈ ರೀತಿಯಾಗಿ ಶ್ರುತಿ ಹೇಳುವುದನ್ನ ಅದು ನಿವಾರಣೆ ಮಾಡಲಾರದು ಅಂತ ಅಂತೇಳಿ ಇಲ್ಲಿ ಪೂರ್ವ ಪಕ್ಷಿ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾನೆ. ಶ್ರುತ್ಯಂತರಗತಸ್ಯಾಪಿ ಅವಿರುದ್ಧಸ್ಯ ಅಧಿಕಸ್ಯ ಅರ್ಥಸ್ಯ ಸರ್ವತ್ರ ಉಪಸಂಹರ್ತವ್ಯತ್ವಾತ್. ಶ್ರುತ್ಯಂತರಗತಸ್ಯಾಪಿ ಅಂದ್ರೆ ಬೇರೆ ಒಂದು ಶ್ರುತಿಯಲ್ಲಿ ಇರತಕ್ಕಂತಹದ್ದು ಅಂತ. ಶ್ರುತ್ಯಂತರದಲ್ಲಿ ಹೇಳಿರ್ತಕ್ಕಂದ್ರೆ ಬೇರೆ ಶ್ರುತಿಯಲ್ಲಿ ಇರತಕ್ಕಂತ ಇಲ್ಲಿ ವಿರೋಧವಾಗದೇ ಇರ್ತಕ್ಕಂತ ಬೇರೆ ಅಧಿಕವಾಗಿರ್ತಕ್ಕಂಥ ಅರ್ಥವನ್ನ ಅದನ್ನ ಎಲ್ಲಾ ಕಡೆಯಲ್ಲಿ ಉಪಸಂಹಾರವನ್ನ ಮಾಡಿಕೊಳ್ಳಬೇಕಾದದ್ದು ಅದು ಯೋಗ್ಯವೇ ಆಗಿರ್ತದ ಅಂತ ಹೇಳ್ತಾಳ. ಅದಕ್ಕ ಶ್ರುತ್ಯಂತರ ಗತಸ್ಯಾಪಿ ಅಂದ್ರೆ ಬೇರೆ ಒಂದು ಶ್ರುತಿಯಲ್ಲಿ ಹೇಳಿರ್ತಕ್ಕಂಥದ್ದು ಅಂತ. ವಿರುದ್ಧಸ್ಯ ಅಧಿಕಸ್ಯ ಅರ್ಥಸ್ಯ ಅಲ್ಲಿ ವಿರೋಧವಲ್ಲದೆ ಇರ್ತಕ್ಕಂಥ ಒಂದು ಹೆಚ್ಚಿನ ಅರ್ಥವುಳ್ಳಂತಹದನ್ನ ಸರ್ವತ್ರ ಉಪಸಂಹರ್ತವ್ಯತ್ವ ಅದನ್ನ ಎಲ್ಲಾ ಕಡೆಯಲ್ಲಿ
ಅದನ್ನ ಉಪಸಂಹಾರ ಮಾಡಿಕೊಳ್ಳಬೇಕಾದದ್ದು ಅದು ಯೋಗ್ಯವೇ ಆಗಿರ್ತದ ಅಂತ ಹೇಳಿ ಈ ರೀತಿಯಾಗಿ ಪೂರ್ವ ಪಕ್ಷಿ ಹೇಳ್ಕೊಂಡು ಬರ್ತಾ ಇದ್ದಾನೆ. ಮತ್ತು ಇನ್ನೂ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಪ್ರವೇಶ ಶ್ರುತಿರಪಿ ಏವಂ ಸತಿ ವಿಕಾರ ಭಾವಾಪತ್ಯೈವ ವ್ಯಾಖ್ಯಾತವ್ಯ. ಇಲ್ಲಿ ಪ್ರವೇಶ ಶ್ರುತಿ ಅನ್ನುವಂತಹದ್ದು ಕೂಡ ಯಾಕೆ ತತ್ ಸೃಷ್ಟ ತದೇವ ಅನುಪ್ರಾವಿಶತ ಅಂತೇಳಿ ಮಂತ್ರ ಬರ್ತದಲ್ಲ, ಭಗವಂತನೇ ಈ ಶರೀರ ಸೃಷ್ಟಿ ಮಾಡಿ ಅದ್ರೊಳಗ ಅವನೇ ಪ್ರವೇಶ ಆದ ಅಂತ. ಆ ಪ್ರವೇಶ ಶ್ರುತಿ ಅನ್ನುವಂತಹದ್ದು ಕೂಡ ಏವಂ ಸತಿ ವಿಕಾರ ಭಾವಾಪತ್ಯೈವ ವ್ಯಾಖ್ಯಾತವ್ಯ. ಅಂದ್ರೆ ಅಲ್ಲೇನು ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡಂತಲ್ಲ, ಅಲ್ಲಿ ಪ್ರವೇಶ ಶ್ರುತಿ ಅನ್ನುವಂತಹದ್ದು ಅಲ್ಲೇನು ಹೇಳ್ಕೊಂಡು ಬಂದೈತಲ್ಲ, ಅಲ್ಲಿ ವಿಕಾರ ಭಾವನ್ನ ಪಡೆದೇ ಅಲ್ಲಿ ಪ್ರವೇಶ ಮಾಡಿತು ಅಂತೇಳಿ ವ್ಯಾಖ್ಯಾನ ಮಾಡ್ಬೇಕಂತ. ಆ ಶ್ರುತಿ ಅನ್ನುವಂಥದ್ದು ಅಲ್ಲಿ ಪರಮಾತ್ಮ ಅಲ್ಲಿ ಈ ಶರೀರದೊಳಗ ಜೀವರೂಪದಿಂದ ಪ್ರವೇಶ ಆಗಿದ್ದಾನೆ ಅಂತ ಏನ್ ಹೇಳ್ತಾ ಇದ್ದಾರಲ್ಲ, ಅಂದ್ರೆ ಅದು ತನ್ನನ್ನೇ ತಾನು ಮಾಡಿಕೊಂಡಿತು ಅಂತ. ತದಾತ್ಮಾನಂ ಸ್ವಯಂ ಕುರುತ ಅಂತ ಹೇಳ್ತಾರ. ಸದಾ ಅಂದ್ರೆ ಆಗ ಅಂತ, ಆತ್ಮ ಅಂದ್ರೆ ತನ್ನನ್ನು, ಸ್ವಯಂ ಕುರುತ ಅಂದ್ರೆ ತನ್ನನ್ನು ತಾನೇ ಮಾಡಿಕೊಂಡಿತು ಅಂತ ಹೇಳಿ ಈ ರೀತಿಯಾಗಿ ಒಂದು ಶ್ರುತಿ ವಾಕ್ಯದಲ್ಲಿ ಇದ್ದಂತೆ ಅಲ್ಲಿ ವಿಕಾರ ಭಾವವನ್ನು ಪಡೆದೇ ಪ್ರವೇಶ ಮಾಡಿತು ಅಂತೇಳಿ ವ್ಯಾಖ್ಯಾನವನ್ನ ನಾವು ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಅವರು. ಯಾಕಂದ್ರೆ ವಿಕಾರ ಭಾವನ ಪಡ್ಕೊಂಡಾಗ್ಲೇ ಮತ್ತ ಈ ವಿಕಾರ ಅಂದ್ರೆ ಏನು, ಕಾರ್ಯ ಶರೀರ ವಿಕಾರವನ್ನು ಹೊಂದಿ ಇದು ಉತ್ಪತ್ತಿಯಾಗಿ ತಯಾರಾಯಿತು ಅಂತಂದ್ರೆ ಅದ್ರೊಳಗ ಪ್ರವೇಶ ಮಾಡಿತು ಅನ್ನುವಂತಹದ್ದು ಒಂದುಗಡೆ ಆಗ್ತದ ಅಂತ. ಅಲ್ಲಿ ವಿಕಾರ ಭಾವ ಅಂದ್ರೆ ಕಾರ್ಯಭಾವವನ್ನು ಪಡ್ಕೊಂಡೇನೆ ಅದು ಪ್ರವೇಶ ಮಾಡಿತು ಅಂತ ಹೇಳಿ ಈ ರೀತಿಯಾಗಿ ನಾವಲ್ಲಿ ವ್ಯಾಖ್ಯಾನವನ್ನ ಮಾಡಬೇಕು ಅಂತ ಹೇಳಿದರು. ತದಾತ್ಮ ಸ್ವಯಂಕೃತ ಇತ್ಯಾದಿವತ್ ತಸ್ಮಾತ್ ಉತ್ಪದ್ಯತೆ ಜೀವ ಇತಿ. ಇಷ್ಟು ಇದರಿಂದ ನಮಗೆ ಏನು ಗುರುತಾಗ್ತದ ಅಂದ್ರೆ ಇಲ್ಲಿ ಬ್ರಹ್ಮದಿಂದ ಜೀವ ಹುಟ್ಟುತ್ತಾನೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಈ ಜೀವ ಅವನು ಬ್ರಹ್ಮದಿಂದ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳಿದ್ರು. ಇಷ್ಟು ಪೂರ್ವ ಪಕ್ಷ ಆದ್ಮೇಲೆ ಈಗ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಸಿದ್ಧಾಂತ ಏನು ಬರ್ತದ ಅಂತ, ಏವಂ ಪ್ರಾಪ್ತಿ ಬ್ರಹ್ಮ, ಹೀಗೆ ಪೂರ್ವ ಪಕ್ಷ ಅನ್ನುವಂತಹದ್ದು ಬರ್ತಾ ಇರ್ಬೇಕಾದ್ರೆ ಅದಕ್ಕೆ ನಾವು ಸಮಾಧಾನ ಹೇಳ್ತೀವಿ. ನ ಆತ್ಮಾಜ ಉತ್ಪದ್ಯತೆ ಇತಿ, ಇಲ್ಲಿ ಜೀವನಾಗಿರ್ತಕ್ಕಂಥವನು ಉತ್ಪತ್ತಿ ಆಗೋದಿಲ್ಲ ಅಂತ. ಇಲ್ಲಿ ಪೂರ್ವ ಪಕ್ಷ ಉತ್ಪತ್ತಿ ಆಗ್ತಾನೆ ಅಂತ ಹೇಳಿತ್ತು, ಆದ್ರೆ ಸಿದ್ಧಾಂತವೇನ್ ಹೇಳ್ತಾ ಇದ್ದಾರೆ, ಇಲ್ಲಿ ಆತ್ಮ ಅಂತಂದ್ರೆ ಯಾರು, ಜೀವ ಅಂತ. ಇಲ್ಲಿ ಜೀವ ನ ಉತ್ಪದ್ಯತೆ ಅಂದ್ರೆ ಇಲ್ಲಿ ಜೀವಾತ್ಮ ಅವನು ಉತ್ಪತ್ತಿಯನ್ನ ಹೊಂದೋದಿಲ್ಲ ಅಂತ. ಅಕಸ್ಮಾತ್ ಯಾಕೆ ಅಂತಂದ್ರೆ ಅಶ್ರುತೇ, ಅಂದ್ರೆ ಜೀವನ ಉತ್ಪತ್ತಿ ಎನ್ನುವಂತಹದ್ದನ್ನ ಶ್ರುತಿಯಲ್ಲಿ ಎಲ್ಲಿ ಹೇಳಿಲ್ಲ ಅಂತ. ನಮಗೂ ಶ್ರುತಿಯೊಳಗ ಜೀವ ಉತ್ಪತ್ತಿ ಆಗ್ತಾನೆ ಎನ್ನುವಂತ ವಿಚಾರವನ್ನ ಅಲ್ಲಿ ಪ್ರತಿಪಾದನ ಮಾಡದೇ ಇರುವುದರಿಂದ ಅಂತ ಇಲ್ಲಿ ಕಾರಣವನ್ನ ಕೊಡ್ತಾ ಇದ್ದಾರೆ ಆಚಾರ್ಯರು, ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ. ನಹಿ ಅಸ್ಯ ಉತ್ಪತ್ತಿ ಪ್ರಕರಣೆ ಶ್ರವಣಮಸ್ತಿ ಭೂಯಸು ಪ್ರದೇಶೇಶು. ಬಹಳ ಕಡೆ ವಿಚಾರ ಮಾಡಿ ನೋಡಿದರೆ ಜೀವನಿಗೆ ಉತ್ಪತ್ತಿ ಎನ್ನುವಂತಹದ್ದನ್ನ ಹೇಳೇ ಇಲ್ಲ ಅಂತ. ಬೇರೆ ಕಡೆ ನಾವು ಶಾಸ್ತ್ರಗಳನ್ನ ಶ್ರುತಿಗಳನ್ನ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಎಲ್ಲಿಯೂ ಕೂಡ ಆ ಉತ್ಪತ್ತಿ ಎನ್ನುವಂತಹದ್ದನ್ನ ಜೀವನಿಗೆ ಹೇಳೇ ಇಲ್ಲ ಅಂತ ಹೇಳಿದ್ರು ಅವರು. ನಾನು ಕ್ವಚಿತ್ ಅಶ್ರವಣಂ ಅನ್ಯತ್ರ ಸುತಂ ವಾರೈತಿ ಇತ್ಯುಕ್ತಂ. ಅವಾಗ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ, ಹೌದು, ಒಂದ್ ಕಡೆಯೊಳಗ ಶ್ರುತಿಯಲ್ಲಿ ಇಲ್ಲದೆ ಇರತಕ್ಕಂತಹದ್ದನ್ನ ಮತ್ತೊಂದು ಕಡೆಯಲ್ಲಿ ಆ ಶ್ರುತಿಯಲ್ಲಿ ಇರುವುದನ್ನು ನಿವಾರಣೆ ಮಾಡಕ್ ಆಗ್ತದೇನು ಅಂತಂದ್ರೆ ಆಗೋದಿಲ್ಲ. ಮತ್ತೆ ಈ ಮಾತನ್ನ ಹೇಳ್ಕೊಂಡು ಬಂದೇವಲ್ಲ ಈಗಾಗಲೇ ಅಂತ ಇಲ್ಲಿ ಪೂರ್ವ ಪಕ್ಷಿ ಅಂತ ಅಂದಿದ್ದಾದ್ರೆ ಅದಕ್ಕೆ ಆಚಾರ್ಯರು ಒಂದು ಸಮಾಧಾನವನ್ನ ಹೇಳ್ತಾ ಇದ್ದಾರೆ. ತಸ್ಮಾತ್ ನಿತ್ಯತ್ವಾಚ ತಾಭ್ಯ, ಆದ್ರೆ ಇಲ್ಲಿ ಆತ್ಮ ನಿತ್ಯನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ನಮ್ಗೆ ಅನೇಕ ಶ್ರುತಿ ಪ್ರಮಾಣಗಳದಾವು ಅಂತ. ಸತ್ಯಂ ಉತ್ಪತ್ತಿರೇವತು ಅಸ್ಯ ನ ಸಂಭವತಿ ಇತಿ ವದಾಮಃ. ಅಸ್ಯ ಅಂದ್ರೇನು, ಜೀವಾತ್ಮನಿಗೆ
ಉತ್ಪತ್ತಿ ಎನ್ನುವಂತಹದ್ದು ಸಂಭವಿಸುವುದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅಕಸ್ಮಾತ್. ಯಾಕಂದ್ರೆ ನಿತ್ಯತ್ವಾಚ ಸಾಧ್ಯ ಇಲ್ಲಿ, ಯಾಕಂದ್ರೆ ನಿತ್ಯನಾಗಿದ್ದಾನೆ ಅಂತ ಹೇಳಿ ಹಿಂಗ್ ಶ್ರುತಿ ಎನ್ನುವಂತಹದ್ದು ನಮಗ ಬೋಧ ಮಾಡುವುದರಿಂದ ಇದು ನಮಗ ತಿಳಿದು ಬರ್ತಾ ಇದೆ ಅಂತ. ಶಬ್ದಾತ್ ಅಜತ್ವಾದಿಭ್ಯ, ಅಜ ಅಂದ್ರೆ ಅವನು ಉತ್ಪತ್ತಿ ಆಗಿಲ್ಲ ಅಂತ, ಜನ್ಮರಹಿತವಾಗಿರ್ತಕ್ಕಂಥವನು, ಅವಿಕಾರಿತ್ವಂ, ಅವನಿಗೆ ಯಾವುದೇ ವಿಕಾರ ಅನ್ನುವಂತಹದ್ದಿಲ್ಲ. ಅವಿಕೃತ ಶೈವ, ಅವಿಕೃತ ಅಂತಂದ್ರೇನು, ಯಾವ ವಿಕಾರವನ್ನ ಪಡೆದಿರ್ತಕ್ಕಂಥವನು ಅಂದ್ರೆ ಇಲ್ಲಿ ಜೀವನಿತ್ಯ ಅನ್ನುವಂತಹದನ್ನ ಶ್ರುತಿ ಅನ್ನುವಂಥದ್ದು ನಮಗ ಸ್ಪಷ್ಟಪಡಿಸ್ತದೆ. ಮತ್ತು ಇಲ್ಲಿ ಜೀವ ಹೇಗಿದ್ದಾನೆ ಅಂತ, ಅಜ ಅಂದ್ರೆ ಅವನಿಗೆ ಜನ್ಮ ಇಲ್ಲ, ಅವಿಕಾರಿ ಅಂದ್ರೆ ಯಾವುದೇ ವಿಕಾರಗಳಿಲ್ಲ, ಅವಿಕೃತವಾಗಿರ್ತಕ್ಕಂಥ ಇಲ್ಲಿ ಬ್ರಹ್ಮವೇ ಜೀವನಾಗಿಯೂ ಕೂಡ ಇಲ್ಲಿ ಬ್ರಹ್ಮವಾಗಿಯೂ ಕೂಡ ಇರುವುದು ನಮಗ ಶ್ರುತಿಗಳಲ್ಲಿ ನಿಶ್ಚಯ ಆಗ್ತದ ಅಂತ ಹೇಳಲಿ. ಇಲ್ಲಿ ಅಜ, ಅವಿಕಾರಿ, ಅವಿಕೃತ ಮತ್ತು ಆ ಬ್ರಹ್ಮವೇ ಆಗಿರ್ತಕ್ಕಂಥ ಯಾವ ಜೀವನಾಗಿಯೂ ಬ್ರಹ್ಮವಾಗಿಯೂ ಕೂಡ ಇರಬಹುದು ಅಂತ ಹೇಳಿ ಶ್ರುತಿ ನಮಗೆ ನಿಶ್ಚಯ ಬರ್ತದ ಅಂತ ಹೇಳ್ಕೊಂಡು ಬಂದ್ರು. ಅವಿಕೃತ ಶೈವ ಬ್ರಹ್ಮಣ ಜೀವಾತ್ಮನವಸ್ಥಾನಂ ಬ್ರಹ್ಮಾತ್ಮನ ಚೈತಿ ನಚ ಏವಂ ರೂಪಸ್ಯ ಉತ್ಪತ್ತಿ ಉಪಪದ್ಯತೆ. ಏವಂ ರೂಪಸ್ಯ ಅಂದ್ರೆ ಈ ರೂಪವಾಗಿರ್ತಕ್ಕಂಥ ಉತ್ಪತ್ತಿ ಎನ್ನುವಂತಹದ್ದು ರೂಪಸ್ಯ ಉತ್ಪತ್ತಿ ನ ಉಪಪದ್ಯತೆ ಅಂದ್ರೆ ಇದು ಜೀವಾತ್ಮನಿಗೆ ಉತ್ಪತ್ತಿ ಎನ್ನುವಂತಹದ್ದು ಹೊಂದ್ಗಡೆ ಆಗ್ತದೆ ಅಂತಂದ್ರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಾ ಕಾ ಶ್ರುತಯ, ಹಾಗಾದ್ರೆ ಶ್ರುತಿಗಳು ಯಾವುವು? ಜೀವನ ಉತ್ಪತ್ತಿ ಆಗುದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತ ಹಾಗಾದ್ರೆ ಆ ಶ್ರುತಿಗಳು ಯಾವುವು? ನ ಜೀವೋ ಮ್ರಿಯತೆ, ನೋಡಿ ಚಾಂದೋಗ್ಯೋಪನಿಷತ್ತಿನಲ್ಲಿ ಜೀವನು ಸಾಯುವುದಿಲ್ಲ ಅಂತ ಹೇಳಿ ಚಾಂದೋಗ್ಯೋಪನಿಷತ್ತು ಹೇಳ್ತಾ ಇದೆ. ಸವಾ ಏಷ ಮಹಾನ್ ಅಜಃ ಆತ್ಮ ಅಜರಃ ಅಮರಃ ಅಮೃತಃ ಅಭಯೋ ಬ್ರಹ್ಮ. ನೋಡಿ ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಕೂಡ ಆತ್ಮ ಹೇಗಿದ್ದಾನೆ ಅಂತಂದ್ರೆ ಅಜಃ ಅಂದ್ರೆ ಅವನಿಗೆ ಉತ್ಪತ್ತಿ ಅನ್ನುವಂತಹದ್ದಿಲ್ಲ, ಹುಟ್ಟೋದಿಲ್ಲ ಅಂತವನು. ಆದ್ರಿಂದ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಇಲ್ಲಿ ಹುಟ್ಟೋದಿಲ್ಲ. ಅಜಃ ಮಹಾನ್ ಅಜಃ ಆತ್ಮ ಅಜರಃ ಅಮರಃ ಅಮೃತಃ, ಅವನಿಗೆ ಜನ್ಮ ಇಲ್ಲ, ಮರಣ ಇಲ್ಲ, ಅವನಿಗೆ ಅವನು ಅಮೃತ ಸ್ವರೂಪನಾಗಿದ್ದಾನೆ ಅಂತ. ಯಾರು ಈ ಜೀವ ಏನದಾನಲ್ಲ, ಆತ್ಮ ಅಂತ ನಾವು ಕರಿತಾ ಇದ್ದೇವಲ್ಲ, ಅವನು ಬ್ರಹ್ಮರೂಪನೇ ಅದಾನ. ಯಾಕಂದ್ರೆ ಅವನಿಗೆ ಜನ್ಮ ಇಲ್ಲ, ಮರಣ ಇಲ್ಲ, ಮತ್ತು ಅವನು ಅಮೃತ ಸ್ವರೂಪನಾಗಿದ್ದಾನೆ ಅಂತ ಹೇಳಿ ಈ ರೀತಿ ಬ್ರಹ್ಮದ ಒಂದು ಲಕ್ಷಣ ಅನ್ನುವಂತಹದ್ದನ್ನ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ವಿವೇಕ ಇರ್ತಕ್ಕಂಥ ಈ ಆತ್ಮ ಹುಟ್ಟೋದಿಲ್ಲ, ಸಾಯೋದಿಲ್ಲ, ಇವನು ಅಜ ನಿತ್ಯ ಶಾಶ್ವತ ಪುರಾಣನಾಗಿದ್ದಾನೆ. ಮತ್ತು ಶ್ರುತಿ ಏನ್ ಹೇಳ್ತು ಅಂತಂದ್ರೆ ತತ್ ಸೃಷ್ಟ ತದೇವಾನು ಪ್ರಾವಿಶತ, ಅವನು ಈ ಜಗತ್ತನ್ನ ಸೃಷ್ಟಿ ಮಾಡಿ, ದೇಹನ ಸೃಷ್ಟಿ ಮಾಡಿ ಅದರಲ್ಲಿ ಜೀವ ರೂಪದಿಂದ ಅವನೇ ಪ್ರವೇಶ ಆಗಿದ್ದಾನೆ ಅಂತ ಹೇಳಿ ಹೀಗೆ ನಮಗ ಶ್ರುತಿ ಅನ್ನುವಂತಹದ್ದು ಉಪದೇಶ ಮಾಡ್ತದ ಅಂತ. ಅನೇನ ಜೀವನಾತ್ಮ ಪ್ರವೇಶ ನಾಮರೂಪ ವ್ಯಾಕರವಾಣಿ. ಮತ್ತು ಇಲ್ಲಿ ಚಾಂದೋಗ್ಯೋಪನಿಷತ್ತು ಏನ್ ಹೇಳ್ತದ ಅಂತಂದ್ರೆ, ಇಲ್ಲಿ ಈ ಯಾವ ಆತ್ಮನ ಜೀವನ ಆ ಪರಮಾತ್ಮನಾಗಿರ್ತಕ್ಕಂಥವನು ಜೀವ ರೂಪದಿಂದ ಇಲ್ಲಿ ಅನುಪ್ರವೇಶ ಮಾಡಿ ನಾಮರೂಪಗಳನ್ನ ವ್ಯಾಕರಣ ಮಾಡ್ತಾ ಇದ್ದಾನೆ ಅಂತ. ವ್ಯಾಕರಣ ಅಂದ್ರೆ ಏನೋ ವಿಭಾಗಗಳನ್ನು ಮಾಡ್ತಾನಂತ. ಇಲ್ಲಿ ಪರಮಾತ್ಮ ಏನಾಗಿನ ಜೀವ ರೂಪದಿಂದ ಇಲ್ಲಿ ಶರೀರಗಳಲ್ಲಿ ಅನುಪ್ರವೇಶ ಮಾಡಿದಾನ ಅಂತ, ಮತ್ತು ನಾಮರೂಪಗಳನ್ನ ವ್ಯಾಕರಣ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬರ್ತದೆ ನಮಗ. ಅನೇನ ಜೀವನಾತ್ಮನ ಪ್ರವೇಶ ನಾಮ ವ್ಯಾಕರವಾಣಿ ಸ ಏಷ ಇಹ ಪ್ರವಿಷ್ಟ ಆನಕಾಗ್ರೇಭ್ಯ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಸರ್ವಾನುಭೂಃ ಇತ್ಯೇವಮಾದ್ಯ ನಿತ್ಯತ್ವವಾದಿನಃ ಸತ್ಯ ಜೀವಸ್ಯ ಉತ್ಪತ್ತಿಂ ಪ್ರತಿಬದ್ಧಂತಿ. ನೋಡಿ ಇಲ್ಲಿ ಅನೇಕ ಇನ್ನೂ ಶ್ರುತಿಗಳು ಹೇಳ್ತಾ ಇದ್ದಾವೆ. ಯಾಕಂದ್ರೆ ಇಲ್ಲಿ ಆತ್ಮ ಅಜ ಅದಾನ, ನಿತ್ಯ ಅದಾನ, ಶಾಶ್ವತ ಅದಾನ, ಪುರಾಣ ಅದಾನ ಅಂತೇಳಿ
ಅವನೇ ಇದನ್ನು ಸೃಷ್ಟಿ ಮಾಡಿ ಇವಾಗ ಅನುಪ್ರವೇಶ ಮಾಡಿದಾನೆ ಅಂತೇಳಿ ಹಿಂಗ ಶ್ರುತಿ ಅನ್ನುವಂಥದ್ದು ನಮಗ ಬೋಧ ಮಾಡ್ಕೊಂಡು ಬಂದದ. ಅಂದ್ರೆ ಇಲ್ಲಿ ಜೀವರೂಪದಿಂದ ಇಲ್ಲಿ ಅನುಪ್ರವೇಶ ಮಾಡಿರ್ತಕ್ಕಂಥವನು ಯಾರು ಅಂದ್ರೆ ಪರಮಾತ್ಮನೇ. ಅವನು ನಾಮರೂಪಗಳನ್ನ ವಿಭಾಗ ಮಾಡುವಂತವನಾಗಿದ್ದಾನೆ. ಮತ್ತು ಅವನು ಇಲ್ಲಿ ಉಗ್ರನ ಕೊನೆವರೆಗೂ ಕೂಡ ಅವನು ವ್ಯಾಪಕನಾಗಿದ್ದಾನೆ ಅಂತ ನಮಗಲ್ಲ. ಆ ನಖ ಶಿಖಾಗ್ರ ಅಂತಾರಲ್ರಿ, ನಖಾಗ್ರೇಭ್ಯ ಅಂದ್ರೆ ಏನು, ನಮ್ಮ ತಲೆಯನ್ನೇ ಮೊದಲು ಮಾಡಿಕೊಂಡು ಬೆರಳಿನ ಪರ್ಯಂತ ಕಾಲ್ ಬೆರಳದಾವಲ್ಲ, ನಖಾಗ್ರೇಭ್ಯ ಅಂದ್ರೆ ಏನು, ಸ ಏಷ್ಟ ಇಹ ಪ್ರವಿಷ್ಟ ಅಂದ್ರೆ ಅವನು ಇಲ್ಲಿ ಪ್ರವೇಶ ಆಗಿದ್ದಾನೆ. ಆ ನಖಾಗ್ರೇಭ್ಯ ಅಂದ್ರೆ ನಮ್ಮ ಉಗುರಿನ ಕೊನೆಯವರೆಗೂ ಕೂಡ ಆ ಆತ್ಮ ವ್ಯಾಪಕ ಸ್ವರೂಪನಾಗಿದ್ದಾನೆ ಅಂತ ಹಿಂಗ ನಮ್ಗ ಶ್ರುತಿ ಅನ್ನುವಂತ ಹೇಳ್ತದ. ತತ್ವಮಸಿ ಅಂದ್ರೆ ಆ ಬ್ರಹ್ಮವೇ ನೀನಾಗಿದ್ದೀಯ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇ ಆಗಿದ್ದೇನೆ. ಮತ್ ಹಿಂಗ ಲೋಕದಲ್ಲಿ ಹೇಳ್ತಾ ಇದ್ದಾರಲ್ಲಿ, ಅಯಮಾತ್ಮ ಬ್ರಹ್ಮ ಸರ್ವಾನುಭೂಹು ಅಂದ್ರೆ ಈ ಆತ್ಮನು ಬ್ರಹ್ಮರೂಪಣೆ ಅಂತ. ಈ ಆತ್ಮ ಬ್ರಹ್ಮನೇ ಅದಾನ, ಸರ್ವಾನುಭೂಹು ಅಂದ್ರೆ ಎಲ್ಲಾ ಕಡೆಯಲ್ಲಿ ಅನುಭವಿಸ್ತಕ್ಕಂಥವನು. ಇವೇ ಮೊದಲಾಗಿರ್ತಕ್ಕಂಥವು ಶ್ರುತಿಗಳು ಏನ್ ಹೇಳ್ತಾವು, ಆತ್ಮ ನಿತ್ಯ ಅನ್ನೋದನ್ನ ಉಪದೇಶ ಮಾಡ್ತಾ ಇರುವುದರಿಂದ ಇಲ್ಲಿ ಜೀವನಿಗೆ ಉತ್ಪತ್ತಿ ಅನ್ನುವಂಥದ್ದು ನಿವಾರಣೆ ಮಾಡ್ತಾ ಇದ್ದಾರ ಅಂತ. ನಿತ್ಯತ್ವವಾದಿನಃ ಸತ್ಯ ಜೀವಸ್ಯ ಉತ್ಪತ್ತಿಂ ಪ್ರತಿಬದ್ಧಂತಿ. ಅಲ್ಲಿ ವಾಸ್ತವಿಕವಾಗಿ ಜೀವನಿಗೆ ಒಂದು ಜನ್ಮಾದಿಗಳು ಇಲ್ಲ, ಯಾಕಂದ್ರೆ ಅವನು ನಿತ್ಯನಾಗಿದ್ದಾನೆ. ಈ ಬ್ರಹ್ಮ ಅವನು ನಿತ್ಯನೂ ಅದಾನ, ಸರ್ವಾನುಭವ ಇವು ನಿತ್ಯತ್ವವನ್ನು ಹೇಳ್ತಾ ಇರುವುದರಿಂದ ಜೀವನಿಗೆ ಇಲ್ಲಿ ಉತ್ಪತ್ತಿ ಅನ್ನುವಂತಹದ್ದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಜೀವ ಹುಡ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರ ಅಂತ. ಈ ಪ್ರಕಾರವಾಗಿ ಜೀವಸ್ಯ ಉತ್ಪತ್ತಿಂ ಪ್ರತಿಬದ್ಧಂತಿ, ಜೀವನಿಗೆ ಉತ್ಪತ್ತಿ ಅನ್ನುವಂತಹದ್ದನ್ನ ನಿವಾರಣೆ ಮಾಡುವಂತವರಾಗ್ತಾ ಇದ್ದಾರೆ ಅಂತೇಳಿ ಇಷ್ಟು ಹೇಳ್ಕೊಂಡು ಬಂದು, ಮತ್ತೆ ಇಲ್ಲಿ ಪೂರ್ವ ಪಕ್ಷಿಗಳ ಒಂದು ಯುಕ್ತಿ ಅನ್ನುವಂತಹದ್ದು ಏನದವು ಅವುಗಳನ್ನ ಮುಂದಿನ ಯಾವ ಒಂದು ಭಾಷ್ಯ ಭಾಗದಲ್ಲಿ ಅದನ್ನ ಉಪದೇಶ ಮಾಡೋರದಾರ. ಅದನ್ನ ಮತ್ತೆ ನಾಳೆ ಶುರು ಮಾಡುವಂತ.